ಇಂಡಿಯಾ T20 ವರ್ಲ್ಡ್ ಕಪ್ ತೆಗೆಯಲಿರುವುದು 5 ಸರಣಿ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ITFC ಫಸ್ಟ್ ಬ್ಯಾಂಕ್ ಸೀರೀಸು. ಅದರಲ್ಲಿ ಫಿಫ್ತ್ T20 ತಿರುವನಂತಪುರಂನಲ್ಲಿ ನಡೆಯಿತು. ಭಾರತ ಅದ್ಭುತವಾಗಿ ಆಟವನ್ನು ಆಡಿತು. ಮೊದಲು ಟಾಸನ್ನು ಗೆದ್ದು ಎಲ್ಲರಿಗೂ ಆಶ್ಚರ್ಯಪಡುವಂತೆ ಭಾರತ ಬೌಲಿಂಗನ್ನು ಆಯ್ಕೆ ಮಾಡಿಕೊಳ್ಳದೆ ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಯಾಕೆಂದರೆ ಸೂರ್ಯಕುಮಾರ್ ಯಾದವ್ ಹೇಳ್ತಾರೆ, ನಾವು ಇಲ್ಲಿ ಇದ್ದರೂ ಡಿಫೆಂಡ್ ಮಾಡಿಕೊಳ್ಳಬೇಕೆಂದು ಹೇಳುತ್ತಾರೆ. ಹಾಗಾಗಿ ಭಾರತದ ಓಪನರ್ಸ್ಗಳಾದ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಅದ್ಭುತವಾಗಿ ಸ್ಟಾರ್ಟನ್ನು ಕೊಡೋದಿಲ್ಲ. ಸಂಜು ಸ್ಯಾಮ್ಸನ್ ಬೇಗ ಪೆವಿಲಿಯನ್ ಆಚೆಗೆ ಹೋಗ್ತಾರೆ. 5 ಚೆಂಡಲ್ಲಿ 6 ರನ್ ಮಾಡಿ 1 ಬೌಂಡರಿ ಹೊಡೆದು ತಿರುವನಂತಪುರಂನ ಅಭಿಮಾನಿಗಳಿಗೆ ಬೇಸರವನ್ನು ಮೂಡಿಸಿ ಬೇಗನೆ ಪೆವಿಲಿಯನ್ ಆಚೆಗೆ ಹೋಗ್ತಾರೆ. ಅದಾದಮೇಲೆ ಇಶಾನ್ ಕಿಶನ್ ಬರುತ್ತಾರೆ. ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಸ್ವಲ್ಪ ಪಾರ್ಟ್ನರ್ಶಿಪ್ಪನ್ನು ಮೂಡಿಸಿ ಅದ್ಭುತವಾಗಿ ಆಟವನ್ನು ಆಡುತ್ತಾರೆ. ಆಗ 14 ಚೆಂಡಲ್ಲಿ 32 ರನ್ನನ್ನು ಮಾಡಿ ಪೆವಿಲಿಯನ್ ಆಚೆಗೆ ಅಭಿಷೇಕ್ ಶರ್ಮಾ ಹೋಗುತ್ತಾರೆ. ಆಮೇಲೆ 42 ರನ್ ಆಗುವಷ್ಟರಲ್ಲಿ 2 ವಿಕೆಟ್ ಕಳೆದುಕೊಂಡಿರುತ್ತಾರೆ. ಲಾಕಿ ಫರ್ಗ್ಯೂಸನ್ ನ್ಯೂಜಿಲೆಂಡ್ ಪರವಾಗಿ ಸ್ಟಾರ್ಟಿಂಗ್ನಲ್ಲಿ ಅದ್ಭುತವಾಗಿ ಬೌಲಿಂಗನ್ನು ಮಾಡಿರುತ್ತಾರೆ. ಅದಾದಮೇಲೆ ಬ್ಯಾಟಿಂಗಿಗೆ ಬಂದದ್ದು ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅದ್ಭುತವಾಗಿ ಆಟವನ್ನು ಆಡುತ್ತಾರೆ. ಸೂರ್ಯಕುಮಾರ್ ಯಾದವ್ ಮತ್ತು ಇಶಾನ್ ಕಿಶನ್ ಅದ್ಭುತವಾಗಿ ಪಾರ್ಟ್ನರ್ಶಿಪ್ಪನ್ನು ಮೂಡಿಸುತ್ತಾರೆ. ದಾಖಲೆಯ ಪಾರ್ಟ್ನರ್ಶಿಪ್ಪು ಭಾರತದ ತಂಡದ ಪರವಾಗಿ ಬರುತ್ತೆ. 137 ರನ್ ದಾಖಲೆಯ ಪಾರ್ಟ್ನರ್ಶಿಪ್ಪು ಭಾರತದ ತಂಡದ ಪರವಾಗಿ ಬಂದಿದೆ. ಅದಾದಮೇಲೆ ಆ ಟೈಮಲ್ಲಿ ಸೂರ್ಯಕುಮಾರ್ ಯಾದವ್ ಔಟಾಗಿ ಹೋಗುತ್ತಾರೆ. ಅದಾದಮೇಲೆ ರಿಂಕು ಸಿಂಗ್ ಬರುತ್ತಾರೆ. ಮೊದಲ ಶತಕ ಬರುತ್ತೆ ಇಶಾನ್ ಕಿಶನ್ ಅವರ ಬ್ಯಾಟಿಂದ. ಅದ್ಭುತವಾಗಿ ಬ್ಯಾಟಿಂಗನ್ನು ಮಾಡಿ 103 ರನ್ ಮಾಡುತ್ತಾರೆ. 6 ಬೌಂಡರಿ 10 ಸಿಕ್ಸ್ ಅವರ ಒಂದು ಬ್ಯಾಟಿಂದ ಬರುತ್ತೆ. ಅದ್ಭುತವಾಗಿ ಬ್ಯಾಟನ್ನು ಮಾಡುತ್ತಾರೆ. ಅದಾದಮೇಲೆ ಕಡೆಯಲ್ಲಿ ಅವರು ಕೂಡ ಔಟಾಗಿ ರಿಂಕು ಸಿಂಗ್ ಕೂಡ ಔಟಾಗಿ ಕಡೆಯಲ್ಲಿ ಹಾರ್ದಿಕ್ ಪಾಂಡ್ಯ ಕೂಡ ಒಳ್ಳೆ ಆಟವನ್ನು ಆಡುತ್ತಾರೆ. 17 ಚೆಂಡಲ್ಲಿ 42 ರನ್ನನ್ನು ಬಾರಿಸುತ್ತಾರೆ. ಅವರು 4 ಸಿಕ್ಸು 1 4 ರನ್ ಹೊಡೆಯುತ್ತಾರೆ. ಅದಾದಮೇಲೆ ಶಿವಮ್ ದುಬೆ ಒಳ್ಳೆ ಆಟವನ್ನು ಆಡುತ್ತಾರೆ. ರಿಂಕು ಸಿಂಗ್ ಸ್ವಲ್ಪ ಆಟವನ್ನು ಆಡುತ್ತಾರೆ. ಭಾರತ 271 ರನ್ ಹೊಡೆದು 5 ವಿಕೆಟನ್ನು ಕಳೆದುಕೊಂಡಿರುತ್ತದೆ. 272 ರನ್ ನ್ಯೂಜಿಲೆಂಡಿಗೆ ಟಾರ್ಗೆಟ್ ಆಗಿರುತ್ತದೆ. ನ್ಯೂಜಿಲೆಂಡ್ ಪರವಾಗಿ ಓಪನರ್ಸ್ಗಳಾದ ಫಿನ್ ಅಲೆನ್ ಮತ್ತು ಶಫೇಟ್ ಬರುತ್ತಾರೆ. ಶಫೇಟ್ ಹರ್ಷದೀಪ್ ಸಿಂಗಿಗೆ ವಿಕೆಟ್ ಒಪ್ಪಿಸಿ ಹೋದರೆ ಫಿನ್ ಅಲೆನ್ ಮತ್ತು ರಚಿನ್ ರವೀಂದ್ರ ಸ್ವಲ್ಪ ಪಾರ್ಟ್ನರ್ಶಿಪ್ ಮಾಡುತ್ತಾರೆ. ಫಿನ್ ಅಲೆನ್ ಅಂತೂ ಅದ್ಭುತವಾಗಿ ಆಡುತ್ತಾರೆ. 48 ಚೆಂಡಲ್ಲಿ 80 ರನ್ನನ್ನು ಮಾಡಿ 6 ಸಿಕ್ಸು 6 ಬೌಂಡರಿಯನ್ನು ಹೊಡೆದು ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ಫಿನ್ ಅಲೆನ್ ಅಂತೂ ಅದ್ಭುತವಾಗಿ ಆಡುತ್ತಾರೆ. ರಚಿನ್ ರವೀಂದ್ರ 17 ಚೆಂಡಲ್ಲಿ 33 ರನ್ನನ್ನು ಮಾಡಿ ಅವರು ವಿಕೆಟ್ ಹೋಗುತ್ತೆ. ಮತ್ತು ಡ್ಯಾರಲ್ ಮಿಚಲ್ ಸ್ವಲ್ಪ ಆಟವನ್ನು ಆಡುತ್ತಾರೆ. 33 ರನ್ನನ್ನು ಡ್ಯಾರಲ್ ಮಿಚಲ್ ಮಾಡಿದರೆ ಕಡೆಯಲ್ಲಿ ಯೂಸುಫ್ ಸೌದಿ ಅದ್ಭುತವಾಗಿ ಆಟವನ್ನು ಆಡಿ ಅವರು ಬೌಲರ್ ಆದವರು ಅದ್ಭುತವಾಗಿ ಆಟವನ್ನು ಆಡಿ 33 ರನ್ನನ್ನು ಮಾಡುತ್ತಾರೆ. ಟೋಟಲ್ ಅವರು 225 ರನ್ನನ್ನು ಮಾಡುತ್ತಾರೆ. ಅವರು ಕೂಡ ಬಿಡಲಿಲ್ಲ, ಹೋರಾಟವನ್ನು ಮಾಡಿದರು. ಫಿನ್ ಅಲೆನ್ ಅಂತೂ ಅದ್ಭುತವಾಗಿ ಆಡಿದರು. ಅದಾದಮೇಲೆ ಭಾರತದ ಒಂದು ಬೌಲರ್ಸ್ಗಳ ಸಿಚುವೇಶನ್ ನೋಡಿದರೆ ಅಕ್ಷರ್ ಪಟೇಲ್ ಬಿಟ್ಟರೆ ಬಾಕಿದವರೆಲ್ಲ ದುಬಾರಿ ಆಗಿದ್ದರು. ಅದರಲ್ಲಿಯೂ ಖುಷಿಯಾದ ವಿಚಾರ ಏನಂದರೆ ದುಬಾರಿ ಆಗಿದ್ದು ಹರ್ಷದೀಪ್ ಸಿಂಗು ಅದ್ಭುತವಾಗಿ ಬೌಲಿಂಗನ್ನು ಮಾಡಿ ಫಾರ್ ದಿ ಫಸ್ಟ್ ಟೈಮ್ 5 ವಿಕೆಟನ್ನು ತೆಗೆದಿದ್ದರು. ಅದು ನಾವು ಇಂಡಿಯಾ ಫ್ಯಾನ್ ಆಗಿ ನಮಗೆ ತುಂಬ ಖುಷಿಯಾಗಿತ್ತು. ಅದ್ಭುತವಾಗಿ ಬೌಲಿಂಗನ್ನು ಮಾಡಿದರು ಹರ್ಷದೀಪ್ ಸಿಂಗ್. ಮೊದಲ ಬಾರಿಗೆ ದುಬಾರಿಯಾದ ಬುಮ್ರಾ ಜಸ್ಪ್ರೀತ್ ಬುಮ್ರಾ 58 ರನ್ 4 ಓವರ್ನಲ್ಲಿ. ಅಕ್ಷರ್ ಪಟೇಲ್ ಅದ್ಭುತವಾಗಿ ಬೌಲಿಂಗ್ ಮಾಡಿದರು. 4 ಓವರ್ನಲ್ಲಿ 33 ರನ್ಗೆ 3 ವಿಕೆಟ್ ಕಳೆದುಕೊಂಡಿದ್ದರು. ಭಾರತ ಈ ಸರಣಿಯನ್ನು ಜಯಿಸಿತ್ತು. ಇಂಡಿಯಾ 5ನೇ T20ಯಲ್ಲಿ 46 ರನ್ಗಳ ಜಯವನ್ನು ಸಿಕ್ಕಿತ್ತು. ಭಾರತ ಈ ಸೀರೀಸನ್ನು ಗೆದ್ದಿದೆ. 4-1 ಅಂತರದಿಂದ ಈ ಸೀರೀಸನ್ನು ಭಾರತ ಗೆದ್ದಿದೆ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ದಯಮಾಡಿ ಹೆಚ್ಚೆಚ್ಚು ಇದೇ ರೀತಿ ಸ್ಪೋರ್ಟ್ಸ್ ಕಂಟೆಂಟಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.